ನಮ್ಮ ಭೂಮಿಯ ಮೇಲೆ ಒಂದಕ್ಕಿಂತ ಇನ್ನೊಂದು ದೊಡ್ಡ ದೊಡ್ಡ ಪರ್ವತಗಳಿವೆ. ಆದರೆ ಒಂದು ವೇಳೆ ಜಗತ್ತಿನ ಅತ್ಯಂತ ರಹಸ್ಯಮಯವಾದ ಪರ್ವತದ ಬಗ್ಗೆ ಮಾತನಾಡುವುದಾದರೆ ಇದರಲ್ಲಿ ಕೈಲಾಸ ಪರ್ವತದ ಹೆಸರು ಎಲ್ಲಕ್ಕಿಂತ ಮುಂಚೆ ಬರುತ್ತೆ. ಏಕೆಂದರೆ ಈ ಪರ್ವತವು ಎಷ್ಟೊಂದು ರಹಸ್ಯಮಯವೆಂದರೆ ಇಲ್ಲಿಯವರೆಗೆ ಜಗತ್ತಿನ ಯಾವುದೇ ಮನುಷ್ಯನು ಇದರ ಮೇಲೆ ಹತ್ತುವಲ್ಲಿ ಸಫಲನಾಗಿಲ್ಲ. ಟಿಬೆಟ್ನಲ್ಲಿರುವ ಈ ಪರ್ವತವು ಹಿಂದೂ ಧರ್ಮದ ಪ್ರಕಾರ ಪವಿತ್ರ ಪರ್ವತವೆಂದು ನಂಬಲಾಗುತ್ತೆ. ಏಕೆಂದರೆ ಪೌರಾಣಿಕ ಕಥೆಗಳಲ್ಲಿ ಈ ಪರ್ವತವನ್ನು ಸೃಷ್ಟಿಯ ಸೃಷ್ಟಿಕರ್ತ ಎಂದು ಕರೆಯಲಾಗುವ ಭಗವಾನ್ ಶಿವನ ನಿವಾಸ ಸ್ಥಾನವೆಂದು ಹೇಳಲಾಗಿದೆ. ಈ ಪರ್ವತದ ಬಗ್ಗೆ ಇರುವ ಸಾವಿರಾರು ರಹಸ್ಯಗಳನ್ನು ಇಲ್ಲಿಯವರೆಗೆ ಜಗತ್ತಿನಲ್ಲಿರುವ ಯಾವುದೇ ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೂ ಕೂಡ ಬಗೆಹರಿಸಲಾಗಿಲ್ಲ. ಸ್ನೇಹಿತರೆ, ನಮ್ಮ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಕೈಲಾಸ ಪರ್ವತದ ಬಗೆಗಿನ ಇಂತಹುದೇ ಬಗೆಹರಿಸಲಾಗದ ರಹಸ್ಯಗಳ ಬಗ್ಗೆ ಹೇಳಲಿದ್ದೇವೆ. ಸೊ ಇನ್ನು ತಡ ಮಾಡದೆ ಈ ರಹಸ್ಯಮಯ ವಿಡಿಯೋವನ್ನು ಶುರು ಮಾಡೋಣ. ಮತ್ತು ಒಂದು ವೇಳೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ, ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ. ಸೊ ಸ್ನೇಹಿತರೆ, ನಾವು ಈಗಾಗಲೇ ಹೇಳಿರುವ ಪ್ರಕಾರ ಹಿಂದೂ ಧರ್ಮದಲ್ಲಿ ಕೈಲಾಸ ಪರ್ವತವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. ಇದು ಏಕೆಂದರೆ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಮತ್ತು ಪೌರಾಣಿಕ ಕಥೆಗಳಲ್ಲಿ ಹೇಳಿರುವುದು ಏನೆಂದರೆ ಭಗವಾನ್ ಶಿವನು ಕೈಲಾಸ ಪರ್ವತದಲ್ಲಿ ತನ್ನ ಸಮಾಧಿಯನ್ನು ಇಟ್ಟಿದ್ದನು ಮತ್ತು ಇವತ್ತು ಕೂಡ ಅವನು ತನ್ನ ಕುಟುಂಬದೊಂದಿಗೆ ಕೈಲಾಸ ಪರ್ವತದಲ್ಲಿ ಇದ್ದಾನೆ ಎಂದು. ಆದರೆ ಜಗತ್ತಿನ ಕೆಲವು ಅನ್ಯ ಧರ್ಮದಲ್ಲಿ ಈ ಪರ್ವತದ ಬಗ್ಗೆ ತನ್ನದೇ ಆದ ಬೇರೆ ನಂಬಿಕೆಗಳಿವೆ. ಟಿಬೆಟ್ನಲ್ಲಿರುವ ಬೌದ್ಧ ಧರ್ಮದ ಅನುಯಾಯಿಗಳ ಪ್ರಕಾರ ಭಗವಾನ್ ಬುದ್ಧನ ಅಲೌಕಿಕ ರೂಪವು ಕೈಲಾಸ ಪರ್ವತದಲ್ಲಿಯೇ ನೆಲೆಸಿದೆ ಎಂದು ನಂಬುತ್ತಾರೆ. ಹೀಗಾಗಿ ಬೌದ್ಧ ಧರ್ಮದಲ್ಲೂ ಕೂಡ ಈ ಪರ್ವತವನ್ನು ಪೂಜನೀಯವೆಂದು ನಂಬಲಾಗುತ್ತೆ. ಇದರ ಹೊರತಾಗಿ ಜೈನ ಧರ್ಮದ ಜನರು ಏನು ನಂಬುತ್ತಾರೆ ಅಂದ್ರೆ ಅವರ ಪ್ರಥಮ ತೀರ್ಥಂಕರ ವೃಷಭದೇವನಿಗೆ ಇದೇ ಪರ್ವತದಲ್ಲಿ ನಿರ್ವಾಣ ಪ್ರಾಪ್ತಿಯಾಗಿತ್ತೆಂದು ಮತ್ತು ಈ ಜನರು ಈ ಕೈಲಾಸ ಪರ್ವತವನ್ನು ಅಷ್ಟಪದವೆಂದು ಕರೆಯುತ್ತಾರೆ. ಸ್ನೇಹಿತರೆ, ಈ ವಿಶಾಲ ಪರ್ವತದ ಎತ್ತರವು 21,778 ಅಡಿಗಳ ಆಸುಪಾಸಿನಲ್ಲಿದೆ. ಇದರ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಮಾನಸ ಸರೋವರ ಹಾಗೂ ರಾಕ್ಷಸ್ಥಲ ಎಂಬ ಹೆಸರಿನ ಸರೋವರವಿದೆ. ಇದರ ಜೊತೆಗೆ ಈ ಪರ್ವತದಿಂದ ಜಗತ್ತಿನ ಹೆಸರಾಂತ ನದಿಗಳು ಕೂಡ ಹರಿಯುತ್ತವೆ. ಇದರಲ್ಲಿ ಬ್ರಹ್ಮಪುತ್ರ, ಸಿಂಧು ಮತ್ತು ಸತ್ಲೂಜ್ನಂತಹ ವಿಶಾಲ ನದಿಗಳ ಹೆಸರು ಶಾಮೀಲಾಗಿದೆ. ಒಂದು ವೇಳೆ ಎತ್ತರದ ಪ್ರಕಾರ ನೋಡುವುದಾದರೆ ಇದು ಜಗತ್ತಿನ ಅತ್ಯಂತ ಎತ್ತರವಾದ ಪರ್ವತವೇನಲ್ಲ. ಏಕೆಂದರೆ ಮೌಂಟ್ ಎವರೆಸ್ಟ್ನ ಎತ್ತರವು 29,031 ಫೀಟ್ ಆಗಿದೆ. ಅದು ಕೈಲಾಸ ಪರ್ವತದಿಂದ ಅತ್ಯಂತ ದೊಡ್ಡದಾಗಿದೆ. ಆದರೆ ಸ್ನೇಹಿತರೆ, ಕೈಲಾಸ ಪರ್ವತದ ಜನಪ್ರಿಯತೆ ಅದರ ಎತ್ತರದಿಂದ ಅಲ್ಲದೆ ಅದರಲ್ಲಿರುವ ರಹಸ್ಯಗಳಿಂದ ಹೆಚ್ಚಾಗಿರುತ್ತೆ. ಈ ಪರ್ವತವನ್ನು ಒಂದು ವೇಳೆ ದೂರದಿಂದ ನೋಡಿದರೆ ಇದೊಂದು ಹಿಮದಿಂದ ಕೂಡಿದ ಒಂದು ವಿಶಾಲವಾದ ಶಿವಲಿಂಗದಂತೆ ಕಾಣುತ್ತೆ. ಅದೇ ರೀತಿ ಈ ಪವಿತ್ರ ಪರ್ವತವನ್ನು ನೋಡುವ ಭಾಗ್ಯವು ಅಮರನಾಥ ಯಾತ್ರೆಯನ್ನು ಮಾಡುವಂತಹ ಅದೃಷ್ಟವಂತರಿಗೆ ಮಾತ್ರವೇ ಸಿಗುತ್ತೆ. ಏಕೆಂದರೆ ಈ ಪ್ರಯಾಣದಲ್ಲಿ ಜನರು ಟಿಬೆಟಿನ ಪರ್ವತ ಶೃಂಗಗಳ ಮೂಲಕ ಹಾದು ಹೋಗಬೇಕಾಗಿರುತ್ತೆ ಮತ್ತು ಅಲ್ಲಿ ಈ ಭವ್ಯವಾದ ಪರ್ವತವು ನೋಡಲು ಸಿಗುತ್ತೆ. ಕೈಲಾಸ ಪರ್ವತದ ಅತ್ಯಂತ ದೊಡ್ಡ ರಹಸ್ಯವೇನೆಂದರೆ ಇಲ್ಲಿಯವರೆಗೆ ಯಾವುದೇ ಮನುಷ್ಯನು ಕೂಡ ಇದರ ಮೇಲೆ ಹತ್ತಲು ಸಾಧ್ಯವಾಗಿಲ್ಲ. ಆದರೆ ಜಗತ್ತಿನ ಅತ್ಯಂತ ಎತ್ತರವಾದ ಪರ್ವತವಾದ ಮೌಂಟ್ ಎವರೆಸ್ಟ್ ನ ಮೇಲೆ ಇಲ್ಲಿಯವರೆಗೆ 5,000ಕ್ಕಿಂತಲೂ ಹೆಚ್ಚಿನ ಜನರು ಹತ್ತಿರುತ್ತಾರೆ. ಒಂದು ವೇಳೆ ಯಾರಾದರೂ ಕೈಲಾಸ ಪರ್ವತದ ಮೇಲೆ ಹತ್ತಲು ಪ್ರಯತ್ನ ಪಟ್ಟರೆ ರಹಸ್ಯಮಯವಾದ ರೀತಿಯಲ್ಲಿ ಅವರ ಮೃತ್ಯುವಾಗುತ್ತೆ ಎಂದು ಹೇಳಲಾಗುತ್ತೆ. ಜಗತ್ತಿನ ಹಲವಾರು ಜನರು ಈ ಪರ್ವತದ ಮೇಲೆ ಹತ್ತಲು ಪ್ರಯತ್ನ ಪಟ್ಟಿರುತ್ತಾರೆ, ಆದರೆ ಹೆಚ್ಚಿನವರು ಅಲ್ಲಿಂದ ಹಿಂದಿರುಗಿ ಬಂದಿಲ್ಲ. ಆ ಜನರಿಗೆ ಏನಾಗಿದೆ ಎಂದು ಯಾರಿಗೂ ತಿಳಿದಿಲ್ಲ. ಜನರ ನಡುವೆ ಈ ಪರ್ವತದ ಮೇಲೆ ಹತ್ತಲು ಸಾಧ್ಯವಾಗಿರದೇ ಇರುವುದಕ್ಕೆ ಹಲವಾರು ಕಾರಣಗಳ ಬಗ್ಗೆ ಚರ್ಚಿಸಲಾಗುತ್ತೆ. ಹಿಂದೂ ಧರ್ಮದ ಹೆಚ್ಚಿನ ಜನರು ಏನು ನಂಬುತ್ತಾರೆ ಅಂದರೆ ಯಾವ ವ್ಯಕ್ತಿಯು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾನೋ ಆತನ ಮೃತ್ಯುವಿನ ನಂತರ ಆತನಿಗೆ ಕೈಲಾಸ ಪರ್ವತದಲ್ಲಿ ಜಾಗ ನೀಡಲಾಗುತ್ತೆ ಎಂದು. ಸೊ ಸ್ನೇಹಿತರೆ, ಈ ಪರ್ವತವನ್ನು ಒಳ್ಳೆಯ ಆತ್ಮಗಳ ಸ್ಥಾನವೆಂದು ನಂಬಲಾಗುತ್ತೆ. ಇದರ ಹೊರತಾಗಿ ಈ ಜಾಗವನ್ನು ಅಲೌಕಿಕ ಶಕ್ತಿಯ ಕೇಂದ್ರವೆಂದು ನಂಬಲಾಗುತ್ತೆ. ಜನರು ಜಗತ್ತಿನ ಯಾವುದೇ ಜೀವಂತ ವ್ಯಕ್ತಿಯು ಈ ಪರ್ವತದ ತುದಿಯವರೆಗೆ ತಲುಪಲು ಸಾಧ್ಯವಿಲ್ಲವೆಂದು ಹೇಳ್ತಾರೆ. ಇದೇ ರೀತಿ ಕೈಲಾಸ ಪರ್ವತದ ಬಗ್ಗೆ ನಿಮಗೆ ತಿಳಿದಿರದ ಹಲವಾರು ಕಥೆಗಳು ಬಹಳ ಜನಪ್ರಿಯವಾಗಿರುತ್ತೆ ಮತ್ತು ಈ ಕಥೆಗಳ ಹಿಂದಿನ ಕಾರಣಗಳನ್ನು ತಿಳಿಯಲು ಕೂಡ ಪ್ರಯತ್ನಿಸಿರುತ್ತಾರೆ. ಇಂತಹದೇ ಒಂದು ಪ್ರಯತ್ನವನ್ನು 1999ರಲ್ಲಿ ರಷ್ಯಾದಲ್ಲಿರುವ ಒಬ್ಬ ಕಣ್ಣಿನ ಡಾಕ್ಟರ್ ಅರ್ನ್ಸ್ಟ್ ಮುಲ್ದಾಶೇವ್ ಕೂಡ ಮಾಡಿದ್ದರು. ಡಾಕ್ಟರ್ ಮುಲ್ದಾಶೇವ್ ಕೈಲಾಸ ಪರ್ವತಕ್ಕೆ ಹೋಗಲು ಒಂದು ವಿಶೇಷವಾದ ಟೀಮ್ ಅನ್ನು ರಚಿಸಿದ್ದರು. ಅವರ ಆ ತಂಡದಲ್ಲಿ ಜಿಯೋಲಾಜಿಸ್ಟ್, ಫಿಸಿಸಿಸ್ಟ್ ಮತ್ತು ಇತಿಹಾಸಕಾರರು ಶಾಮೀಲಾಗಿದ್ದರು. ತಮ್ಮ ಈ ಟೀಮ್ನ ಜೊತೆಗೆ ಮುಲ್ದಾಶೇವ್ ಹಲವಾರು ದಿನಗಳವರೆಗೆ ಕೈಲಾಸ ಪರ್ವತದ ಬಗ್ಗೆ ಅನ್ವೇಷಣೆ ಮಾಡಿದ್ದರು ಮತ್ತು ಈ ಪರ್ವತದಿಂದ ವಾಪಸ್ಸು ಬಂದ ನಂತರ ಅವರು ಕೈಲಾಸ ಪರ್ವತದ ಬಗ್ಗೆ ಒಂದು ಹೊಸ ಸಿದ್ಧಾಂತವನ್ನು ಜಗತ್ತಿನ ಮುಂದಿಟ್ಟರು. ಡಾಕ್ಟರ್ ಮುಲ್ದಾಶೇವ್ ಹೇಳಿದ್ದೇನೆಂದರೆ ಕೈಲಾಸ ಪರ್ವತವು ಒಂದು ಪರ್ವತವಾಗಿರದೆ ಅದೊಂದು ಮನುಷ್ಯರಿಂದ ನಿರ್ಮಿಸಲ್ಪಟ್ಟ ಒಂದು ವಿಶಾಲ ಪಿರಮಿಡ್. ಅವರ ಪ್ರಕಾರ ಈ ಪಿರಮಿಡ್ ಪ್ರಾಚೀನ ಕಾಲದಲ್ಲಿ ಮಾಡಲಾಗಿದ್ದು ಅದರ 4 ದಿಕ್ಕಿನಲ್ಲೂ ಚಿಕ್ಕ ಚಿಕ್ಕ ಪಿರಮಿಡ್ನಿಂದ ಕೂಡಿದೆ. ಆದರೆ ಡಾಕ್ಟರ್ ಮುಲ್ದಾಶೇವ್ ತಮ್ಮ ಈ ಹೇಳಿಕೆಯನ್ನು ಸಾಬೀತುಪಡಿಸಲು ಸಾಧ್ಯವಾಗಿರಲಿಲ್ಲ.
ಆದರೆ ಅವರ ಈ ಮಾತು ಕೈಲಾಸ ಪರ್ವತವನ್ನು ಇನ್ನೂ ಹೆಚ್ಚಿಗೆ ರಹಸ್ಯಮಯವಾಗಿಸಿತ್ತು. ಈ ಜಾಗವನ್ನು ರಹಸ್ಯಮಯವಾಗಿಸುವ ಇನ್ನೊಂದು ಕಾರಣವೇನೆಂದರೆ ಇಲ್ಲಿ ಸಮಯವು ತುಂಬಾ ವೇಗವಾಗಿ ಚಲಿಸುತ್ತದೆ. ಇದು ಕೇಳಲು ನಿಮಗೆ ವಿಚಿತ್ರವೆಂದು ಅನ್ನಿಸಬಹುದು, ಆದರೆ ಇಲ್ಲಿಗೆ ಹೋಗಿರುವಂತಹ ಹಲವಾರು ಜನರು ಈ ಮಾತನ್ನು ಹೇಳಿರುತ್ತಾರೆ. ಇಲ್ಲಿ ನಮ್ಮ ಕೂದಲು ಮತ್ತು ಉಗುರಿನ ಉದ್ದವು 2 ವಾರದಲ್ಲಿ ಎಷ್ಟು ಬೆಳೆಯುತ್ತದೆಯೋ ಅಷ್ಟು ಕೈಲಾಸ ಪರ್ವತದಲ್ಲಿ ಕೇವಲ 12 ಗಂಟೆಗಳಲ್ಲಿ ಬೆಳೆಯುತ್ತದೆ ಎಂದು ಹೇಳಲಾಗುತ್ತೆ. ಜನರು ಈ ಪರ್ವತದ ಸುತ್ತಮುತ್ತವು ಸಮಯವು ವಿಚಿತ್ರ ರೀತಿಯಲ್ಲಿ ನಡೆಯುತ್ತದೆ ಎಂದು ಹೇಳ್ತಾರೆ. ಇದರ ಹೊರತಾಗಿ ಇಲ್ಲಿಗೆ ಹೋಗುವಂತಹ ಜನರು ಈ ಪರ್ವತದ ಬಗ್ಗೆ ವಿಚಿತ್ರವಾದ ಮಾತುಗಳನ್ನು ಆಡುತ್ತಾರೆ. ಕೆಲವು ದಿನಗಳ ಹಿಂದೆ ಒಬ್ಬ ಪರ್ವತಾರೋಹಿ ಹೇಳಿದ್ದೇನೆಂದರೆ ಈ ಪರ್ವತವನ್ನು ಹತ್ತುವುದು ದೂರದ ಮಾತು, ಇದರ ಮೇಲೆ ಕೆಲವು ಕ್ಷಣ ತಿರುಗಾಡುವುದು ಕೂಡ ಅಸಾಧ್ಯವೆಂದು ಹೇಳಿದ್ದಾನೆ. ಆತನು ಪರ್ವತದ ಬಳಿ ಹೋಗುತ್ತಿರುವಾಗಲೇ ಮನದಲ್ಲಿ ಒಂದು ಭ್ರಮೆಯುಂಟಾಗಲು ಶುರುವಾಗುತ್ತೆ ಎಂದು ಹೇಳಿದ್ದ. ಈ ಕಾರಣದಿಂದ ಮನುಷ್ಯನಿಗೆ ಅಲ್ಲಿನ ದಿಕ್ಕುಗಳ ಬಗ್ಗೆ ಯಾವುದೇ ಅಂದಾಜು ಮಾಡಲು ಸಾಧ್ಯವಾಗಿರುವುದಿಲ್ಲ. ಸ್ನೇಹಿತರೆ, ಇಷ್ಟು ಮಾತ್ರವಲ್ಲದೆ ಈ ಪರ್ವತದಲ್ಲಿ ಮ್ಯಾಗ್ನೆಟಿಕ್ ಕಂಪಾಸ್ ಕೂಡ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಆದರೆ ಹೀಗೆ ಯಾಕೆ ಆಗುತ್ತೆ ಎನ್ನುವುದಕ್ಕೆ ಉತ್ತರವು ಸಾಧಾರಣ ಮನುಷ್ಯನಲ್ಲ, ಬದಲಿಗೆ ಯಾವುದೇ ವಿಜ್ಞಾನಿಗೂ ಕೂಡ ಸರಿಯಾಗಿ ತಿಳಿದಿಲ್ಲ. ಕೆಲವು ವರ್ಷಗಳ ಹಿಂದೆ ರಷ್ಯಾದ ಜನಪ್ರಿಯ ಕ್ಲೈಂಬರ್ ಆದಂತಹ ಸರ್ಗೇ ಕ್ರಿಸ್ಟ್ಯಾಕೋವ್ ಕೈಲಾಸ ಪರ್ವತವನ್ನು ಹತ್ತಲು ನಿರ್ಧರಿಸಿದ್ದ. ಆತ ಪರ್ವತದ ಹತ್ತಿರದವರೆಗೆ ಹೋಗಿದ್ದ, ಆದರೆ ಅದರ ಮೇಲೆ ಹತ್ತದೇ ಹಾಗೆಯೇ ವಾಪಸ್ಸು ಬಂದಿದ್ದ. ನಂತರ ಆತನ ಬಳಿ ಹೀಗೆ ಮಾಡಲು ಕಾರಣ ಕೇಳಿದಾಗ ಅವನು ಜನರಿಗೆ ರೋಮಾಂಚನಗೊಳ್ಳುವಂತಹ ಹಲವಾರು ವಿಷಯಗಳನ್ನು ಹೇಳಿದ್ದ. ಸರ್ಗೇಯು ಹೇಳಿದ್ದು ಏನೆಂದರೆ, ಯಾವಾಗ ನಾನು ಕೈಲಾಸ ಪರ್ವತದ ಬಳಿಗೆ ತಲುಪಿದೆನೋ ಆಗ ಅಚಾನಕ್ಕಾಗಿ ನನ್ನ ಹೃದಯವು ಜೋರಾಗಿ ಬಡಿಯಲು ತೊಡಗಿತು. ನಾನು ಹತ್ತಲು ಬಯಸಿದ್ದ ಪರ್ವತದ ಎದುರಿಗೆ ನಿಂತಿದ್ದೆ, ಆದರೆ ನನ್ನ ಶರೀರವು ಒಮ್ಮೆಲೆ ನಿಶ್ಶಕ್ತವಾದಂತೆ ಇತ್ತು. ಆಗ ತನ್ನಷ್ಟಕ್ಕೆ ನನ್ನ ತಲೆಯಲ್ಲಿ ಬಂದ ಯೋಚನೆ ಏನೆಂದರೆ ಈ ಪರ್ವತದ ಮೇಲೆ ಹತ್ತಬಾರದೆಂದು, ಮತ್ತು ಇದನ್ನು ಯೋಚಿಸಿದ ತಕ್ಷಣ ನಾನು ಅಲ್ಲಿಂದ ಹಿಂತಿರುಗಿದ್ದೆ. ಯಾವಾಗ ನಾನು ಈ ಪರ್ವತದಿಂದ ದೂರಕ್ಕೆ ಬಂದೆನೋ ಆಗ ನನ್ನ ಕಂಡೀಷನ್ ಅದರಷ್ಟಕ್ಕೆ ನಾರ್ಮಲ್ ಆಗಿತ್ತು. ಸೊ ಸ್ನೇಹಿತರೆ, ಈ ರೀತಿಯ ಘಟನೆಗಳು ಕೈಲಾಸ ಪರ್ವತದ ರಹಸ್ಯವನ್ನು ಇನ್ನೂ ಹೆಚ್ಚಿಗೆ ಮಾಡುತ್ತೆ. ಹೇಳಬೇಕೆಂದರೆ ಹೆಚ್ಚಿನ ಜನರು ಏನು ಯೋಚಿಸ್ತಾರೆ ಅಂದ್ರೆ ಈ ಪರ್ವತದ ಮೇಲೆ ಇಲ್ಲಿಯವರೆಗೆ ಯಾವುದೇ ಮನುಷ್ಯನು ಹತ್ತಲು ಸಾಧ್ಯವಾಗಿಲ್ಲವೆಂದು. ಆದರೆ ನಾವು ನಿಮ್ಗೆ ಹೇಳ್ತೇವೆ, ಒಬ್ಬ ವ್ಯಕ್ತಿ ಈ ಪರ್ವತವನ್ನು ಹತ್ತುವಲ್ಲಿ ಸಫಲನಾಗಿದ್ದ. ಹೌದು ಸ್ನೇಹಿತರೆ, ವಾಸ್ತವವಾಗಿ 11ನೇ ಶತಮಾನದಲ್ಲಿ ಟಿಬೇಟಿನಲ್ಲಿ ನೆಲೆಸಿದ್ದ ಒಬ್ಬ ಬೌದ್ಧ ಯೋಗಿ ಮಿಲಾರೆಪ ಕೈಲಾಸ ಪರ್ವತದ ತುದಿಯ ಮೇಲೆ ಕಾಲಿಟ್ಟ ಜಗತ್ತಿನ ಮೊದಲ ಮತ್ತು ಕೊನೆಯ ವ್ಯಕ್ತಿಯಾಗಿದ್ದಾನೆ. ಆದರೆ ಏನು ಹೇಳಲಾಗುತ್ತೆ ಅಂದ್ರೆ ಈ ಘಟನೆಯ ನಂತರವೇ ಕೈಲಾಸ ಪರ್ವತದ ಕಂಡೀಷನ್ ಶಾಶ್ವತವಾಗಿ ಬದಲಾವಣೆಯಾಗಿತ್ತು ಎಂದು. ಸೊ ಸ್ನೇಹಿತರೆ, ಈಗಿನ ಸಮಯದ ಬಗ್ಗೆ ಹೇಳುವುದಾದರೆ ಈ ಪರ್ವತದ ಮೇಲೆ ಹತ್ತುವುದನ್ನು ನಿರ್ಬಂಧಿಸಲಾಗಿದೆ. ಏಕೆಂದರೆ ಭಾರತ, ಟಿಬೆಟ್, ನೇಪಾಳದ ಜೊತೆಗೆ ಜಗತ್ತಿನ ಹಲವಾರು ದೇಶಗಳು ಏನು ನಂಬುತ್ತಾರೆ ಅಂದ್ರೆ ಈ ಪರ್ವತವು ಪವಿತ್ರವಾಗಿದೆ ಮತ್ತು ಇದರೊಂದಿಗೆ ಕೋಟ್ಯಾಂತರ ಜನರ ನಂಬಿಕೆಯ ಸಂಪರ್ಕವಾಗಿರುತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿ ಇದರ ಮೇಲೆ ಹತ್ತುವುದು ಸರಿಯಾಗಿರುವುದಿಲ್ಲ. ಸ್ನೇಹಿತರೆ, ವೇದಗಳಲ್ಲಿ ಕೈಲಾಸ ಪರ್ವತವನ್ನು ಬ್ರಹ್ಮಾಂಡದ ಒಳ್ಳೆಯದೆಂದು ಹೇಳಲಾಗಿದೆ ಮತ್ತು ಈಗ ಹಲವಾರು ವಿಜ್ಞಾನಿಗಳು ಈ ಪರ್ವತವನ್ನು ಭೂಮಿಯ ಕೇಂದ್ರವೆಂದು ಹೇಳ್ತಾರೆ. ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದ್ರೆ ನಮ್ಮ ಭೂಮಿಯ ಒಂದು ಕಡೆಯಲ್ಲಿ ಉತ್ತರೀಯ ಧ್ರುವ ಮತ್ತು ಇನ್ನೊಂದು ಕಡೆಯಲ್ಲಿ ದಕ್ಷಿಣ ಧ್ರುವವಿದೆ. ಈ 2 ಧ್ರುವಗಳ ಮಧ್ಯದಲ್ಲಿ ಹಿಮಾಲಯ ಪರ್ವತವಿದೆ ಮತ್ತು ಹಿಮಾಲಯ ಪರ್ವತದ ಕೇಂದ್ರವು ಕೈಲಾಸ ಪರ್ವತವೆಂದು ಹೇಳಲಾಗುತ್ತೆ. ಯಾವ ರೀತಿ ಮನುಷ್ಯರ ನಾಭಿಯು ದೇಹದ ಕೇಂದ್ರವಾಗಿದೆಯೋ ಅದೇ ರೀತಿ ಕೈಲಾಸ ಪರ್ವತವು ಭೂಮಿಯ ಕೇಂದ್ರವಾಗಿದೆ ಎಂದು ಹೇಳಲಾಗುತ್ತೆ. ಇದರ ಬಗ್ಗೆ ಇನ್ನೂ ಏನು ಹೇಳಲಾಗುತ್ತೆ ಅಂದ್ರೆ ಇದು ಭೂಮಿಯ ಯಾವ ಬಿಂದು ಅಂದ್ರೆ ಅಲ್ಲಿ ಆಕಾಶವು ನಮ್ಮ ಭೂಮಿಯ ಜೊತೆಗೆ ಸೇರುತ್ತದೆ ಮತ್ತು ಇದೇ ಬಿಂದುವಿನಲ್ಲಿ ದಶದಿಕ್ಕುಗಳ ಮಿಲನವಾಗುತ್ತೆ. ಹೆಚ್ಚಿನ ಜನರು ಏನು ಹೇಳ್ತಾರೆ ಅಂದ್ರೆ ಅವರು ಕೈಲಾಸ ಪರ್ವತದ ಆಸುಪಾಸಿನಲ್ಲಿ ಆಕಾಶದಲ್ಲಿ 7 ಬೇರೆ ಬೇರೆ ತರಹದ ಪ್ರಕಾಶವನ್ನು ನೋಡಿರುತ್ತಾರೆ ಎಂದು. ಜನರು ಇದನ್ನು ಒಂದು ವಿಶೇಷ ತರಹದ ದಿವ್ಯ ಕಿರಣವೆಂದು ನಂಬುತ್ತಾರೆ. ಇದೆಲ್ಲದರ ಹೊರತಾಗಿ ಇನ್ನೊಂದು ವಿಷಯವೇನೆಂದ್ರೆ ಇದರ ಆಸುಪಾಸಿನಲ್ಲಿ ಯಾವಾಗಲೂ ಒಂದು ಶಬ್ದವು ಕೇಳುತ್ತಿರುತ್ತದೆ. ಒಂದು ವೇಳೆ ನೀವು ಪರ್ವತದ ಬಳಿ ಇರುವ ಸರೋವರದ ಬಳಿ ನಿಂತರೆ ಪರ್ವತದಿಂದ ಒಂದು ಶಬ್ದವು ಕೇಳಿಸುತ್ತೆ. ಅದನ್ನು ನೀವು ಸರಿಯಾಗಿ ಕೇಳಿದರೆ ಅದೊಂದು ಡಮರಿನ ಶಬ್ದ ಮತ್ತು ಓಂಕಾರದ ಶಬ್ದದಂತೆ ಕೇಳಿಸುತ್ತೆ. ಆದರೆ ವಿಜ್ಞಾನಿಗಳು ಈ ಶಬ್ದವು ಗಾಳಿಯು ಪರ್ವತಕ್ಕೆ ಡಿಕ್ಕಿ ಹೊಡೆಯುವುದರಿಂದ ಮತ್ತು ಹಿಮ ಕರಗುವುದರಿಂದ ಉತ್ಪನ್ನವಾಗುತ್ತೆ ಎಂದು ಹೇಳುತ್ತಾರೆ. ಆದರೆ ಸ್ನೇಹಿತರೆ, ಇದು ಕೇವಲ ವಿಜ್ಞಾನಿಗಳ ಅನುಮಾನವಾಗಿದೆಯಷ್ಟೇ ಮತ್ತು ಅವರು ಈ ಮಾತನ್ನು ಇಲ್ಲಿಯವರೆಗೆ ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ. ಅಸಲಿಗೆ ಈ ಶಬ್ದದ ಅಸಲಿ ಕಾರಣ ಇಲ್ಲಿಯವರೆಗೆ ಕಂಡುಹಿಡಿಯಲಾಗಿಲ್ಲ. ಸೊ ಈ ಎಲ್ಲಾ ಕಾರಣಗಳು ಕೈಲಾಸ ಪರ್ವತವನ್ನು ಜಗತ್ತಿನ ಅತ್ಯಂತ ಅನನ್ಯ ಮತ್ತು ರಹಸ್ಯಮಯವಾಗಿಸುತ್ತೆ. ಸ್ನೇಹಿತರೆ, ಕೈಲಾಸ ಪರ್ವತದ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ನಮಗೆ ಕಮೆಂಟ್ ಮಾಡುವ ಮೂಲಕ ಖಂಡಿತವಾಗಿ ತಿಳಿಸಿ. ಅದೇ ರೀತಿ ಈ ವಿಡಿಯೋವು ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೂಡ ಮಾಡಿ. ಸೊ ಸ್ನೇಹಿತರೆ, ನಾವಿನ್ನು ಭೇಟಿಯಾಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಧನ್ಯವಾದಗಳು.